ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು, ಸಬ್ಸ್ಕ್ರೈಬ್ ಮಾಡಿರೋರು ಅನ್ಸಬ್ಸ್ಕ್ರೈಬ್ ಮಾಡಿದೆ ನೋಡಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡ್ತಾರೆ, ಪಡಕ್ಕಂತ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಸೊ ಅದು ಅವ್ರವ್ರ ಮೆಂಟಾಲಿಟಿ, ಏನು ಮಾಡೋಕ್ಕಲ್ಲ. ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಷ್ಟು ದಿನ ನಿಮ್ಗೆ ವೀಡಿಯೋ ಆಗ್ತಾಯಿದ್ದಕ್ಕೆ ತುಂಬಾ ರೀಸನ್ ಇದೆ ಫ್ರೆಂಡ್ಸ್. ಏನಕ್ಕಾದರೆ ವ್ಯೂಸ್ ಹೋಗಲ್ಲ, ಸಬ್ಸ್ಕ್ರೈಬರ್ಸ್ ಅದೊಂದು ನಮಗೆ ತಲೆಯಲ್ಲಿ ಕೂತ್ಕೊಬಿಟ್ರೆ, ಏನಪ್ಪ ನಾವಿಷ್ಟು ಕಷ್ಟ ಮಾಡಾಕ್ತೀವಿ, ಯಾರು ಅನ್ನೋದೊಂದು ಬೇಜಾರಿದ್ರೆ ಏನು ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಆದ್ರೂ ಈಗ ತುಂಬ ಜನ ಕೇಳ್ತಾ ಇದ್ದಾರೆ ಬ್ಲೌಸ್ ಸ್ಟಿಚಿಂಗ್ ಹೇಳ್ಕೊಡಿ ಅಂತ. ಸೊ ಅದು ಇನ್ಮೇಲೆ ಡೈಲಿ ಕಂಟಿನ್ಯೂ ಆಗುತ್ತೆ. ಸೊ ನನಗೂ ಸ್ವಲ್ಪ ಹೆವಿ ಕೋಲ್ಡ್ ಆಗುತ್ತೆ ಫ್ರೆಂಡ್ಸ್. ಆಗಲೂ ನೋಡಿ ಮತ್ತೆ ಕೋಲ್ಡ್ ಆಗೋಗಿದೆ, ಅದಕ್ಕೋಸ್ಕರನೇ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಇವತ್ತು ನಿಮಗೆ ಎಲ್ಲರಿಗೂ ಯೂಸ್ ಆಗುತ್ತದೆ. ಏನಂತ ನೋಡ್ತೀರಾ? ಇದು ಕೊಲಾಜ್ ಕಾಣ್ತಾ ಇದೆಯಾ? ಕೊಲಾಜ್ ಉಲ್ಟಾ ಕಾಣ್ತಾ ಇದೆ ನಿಮಗೆ, ಓಕೆನಾ? ಈಗ ಸೀದಾ ತೋರಿಸ್ತೀನಿ ನಾನು ಏನು ಮಾಡಿದ್ದೀನಿ, ನಾನು ಎಲ್ಲಿ ಏನು ಕೆಲಸ ಮಾಡಿದ್ರೆ ನಿಮ್ಗೆ ಇವತ್ತು ಫುಲ್ ಡೀಟೇಲಾಗಿ ತೋರಿಸ್ತೀನಿ, ಓಕೆನಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಲವಿಸ್ ಕನ್ನಡ ಚಾನಲ್, ಓಕೆನಾ? ಸೊ ಬನ್ನಿ ನೋಡಿ ಫ್ರೆಂಡ್ಸ್, ನಿಮಗೆ ಕಾಣ್ತಾ ಇರ್ಬೋದು ಕೊಲಾಜ್ ಅಂತ. ನೋಡಿ ನಾನು ಮಾಡಿರೋದು ಸೀಲ್ಡ್ ಆಗಿದೆ. ಇದು ಪೂರ್ವ ಪ್ರಾಥಮಿಕ ಶಿಕ್ಷಕ ತರಬೇತಿ ಕೇಂದ್ರ, ಮಲ್ಲೇಶ್ವರಂ ಶಿಶು ವಿಹಾರ. ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಇದು ಕೊಲಾಜ್ ಬುಕ್ಕು. ಕೊಲಾಜ್ ಅಂದರೆ ಎಲ್ಲನೂ ನಾವು ಒಂದೇ ಥರ ಇದರಲ್ಲಿ 108 ಪ್ಲೇಸ್ದು ಊರದು ದೇಶದ್ದು ಸ್ಟಿಕ್ಕರ್ ಇದೆ, ಅದನ್ನು ನಾವು ಕೊಲಾಜ್ ಮಾಡೋದು. ಈಗ ಹಿಂಗೆ ನಾವು ಒಂದು ಫೋಟೋನ 108 ಫೋಟೋ ಹಾಕಿ ಕೊಲಾಜ್ ಮಾಡ್ತೀವಲ್ಲ, ಸೇಮ್ ಅದೇನೆ, ಓಕೆನಾ? ಅದ್ರ ಬಗ್ಗೆ ನಿಮಗೆ ಏನು ಎಕ್ಸ್ಪ್ಲೇನ್ ಮಾಡೋಷ್ಟೇನಿಲ್ಲ. ಸೊ ನಮಗೆ ಟ್ರೈನಿಂಗಲ್ಲಿ ಈ ರೀತಿ ಎಲ್ಲ ಕೊಡ್ತಾರೆ ನೋಡಿ. ಒಂದೊಂದಕ್ಕೂ ಸೀಲ್ ಆಗಿದೆ. ಇದೇನಂತ ಆಲ್ರೆಡಿ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಸಿಗರೆಟ್ ಪ್ಯಾಕಲ್ಲಿ ಗೊಂಬೆ ಮಾಡಿರೋದು, ಅದರಲ್ಲಿ ಸೇದ್ ಮಾಡಿದ್ವಿ. ಏನೋ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ರು, ಸೊ ಅದನ್ನು ಮಾಡಿದ್ದು ಫ್ರೆಂಡ್ಸ್. ಇದು ಮಾಡಿ ಎಷ್ಟು ವರ್ಷ ಆಗಿದೆ ಅಂದರೆ ಸುಮಾರು 20 ವರ್ಷ ಆಗಿದೆ. 20 ವರ್ಷದಿಂದ ನನ್ನ ಬುಕ್ಕು ಹಾಗೆ ಸೇಫಾಗಿದೆ. ಇದು ಮ್ಯಾಚ್ ಬಾಕ್ಸಲ್ಲಿ ನೆಕ್ಲೆಸು ಮತ್ತು ವಾಲೆ ಮಾಡಿರೋದು ಕಾಣ್ತಾ ಇದೆಯಾ ನೋಡಿ. ನೆಕ್ಲೆಸಲ್ಲಿ ಚಿಕ್ಕದಾಗಿ ತೋರಿಸ್ತೀನಿ, ಒಂದು ನಿಮಿಷ ನೋಡಿ, ಕಾಣ್ತಾ ಇದೆಯಾ ಈಗ? ಓಕೆ ನೋಡಿ, ನೆಕ್ಲೆಸ್ಸು 2 ವಾಲೆ ಮ್ಯಾಚ್ ಬಾಕ್ಸ್ದು ಇದರಲ್ಲಿ ಮಾಡಿರೋದು. ಮುಖದ್ದು ಫ್ರಂಟ್ದು ಮ್ಯಾಚ್ ಬಾಕ್ಸ್ದು ಬಂದು ಅದು ಲಾಕೆಟ್ ಥರ, ಹಿಂದುಗಡೆ ಎಲ್ಲ ಈ ರೀತಿ ಮಾಡಿರೋದು. ಇದು ಗಣೇಶ ಇದ್ರದ್ದು ಫ್ರೆಂಡ್ಸ್. ಇದು ಅರಳಿ ಮರದ ಎಲೆನಲ್ಲಿ ಮಾಡಿರೋದು. ಕೋಳಿ ಪುಕ್ಕ ಕಿತ್ತು ಕೋಳಿನೇ ಮಾಡಿದ್ದೀನಿ. ಸೊ ಅದು ನಾವು ಒಂದೊಂದು ದಿನಕ್ಕೂ ಒಂದೊಂದು ನಾವು ಮಕ್ಕಳಿಗೆ ಮಾಡಿ ನಾವು ತೋರಿಸಿ ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು. ಸೊ ಆ ರೀತಿ ನಮಗೆ ಕಾನ್ಸೆಪ್ಟ್ ಕೊಡೋರು. ಸೊ ನಾವು ಇದರಲ್ಲಿ ಮಾಡಿದ್ದೀವಿ. ಇದು ನೋಡಿ ಫ್ರೆಂಡ್ಸ್, ಇದು ನಂದು ಮದುವೆ ಸೀರೆ ಸ್ಟಿಚ್ಚಿಂಗಲ್ಲಿ ಕೊಟ್ಟಿದ್ರು. ಅದರಲ್ಲಿ ಅದನ್ನು ಅರ್ದು ನಾನು ಒಂದು ಗೊಂಬೆ ಮಾಡಿ ಅದಕ್ಕೆ ನಾನು ಲಂಗ ಮಾಡಿದ್ದೀನಿ ನೋಡಿ. ಲಂಗ ಬ್ಲೌಸು ಹೇಗೆ ಅನ್ನಿಸ್ತು ನೋಡಿ, ಡಿಸೈನ್ ಎಲ್ಲ ಚೆನ್ನಾಗಿದೆಯಾ? ನೀವೇ ಹೇಳಬೇಕು ಚೆನ್ನಾಗಿದೆಯೋ ಇಲ್ಲ ಅಂತ. ಇದು ಸಿಂದೆಕಾಯಿ ಅಂತಾರೆ ತೆಲುಗಲ್ಲಿ, ವಾಶಿಂಡೆಕಾಯಿ ಅಂತ. ಅದರದ್ದು ಬೀಜದಲ್ಲಿ ನಾವು ಇಂಡಿಯಾ ಮ್ಯಾಪ್ ಮಾಡಿದ್ದೀನಿ ಫ್ರೆಂಡ್ಸ್. ಇದು ನೋಡಿ, ಇಂಡಿಯಾ ಮ್ಯಾಪ್ ಬೀಜದಲ್ಲಿ ಕಾಣ್ತಾ ಇದೆ ಬೀಜ ನೋಡಿ. 20 ವರ್ಷದಿಂದ ಬೀಜ ಒಂದು ಹುಳ ಬಿದ್ದಿಲ್ಲ ಫ್ರೆಂಡ್ಸ್, ಹಾಗೇ ಇದೆ. ಎಷ್ಟನೇ ಇಸ್ವಿಯಲ್ಲಿ ಮಾಡಿದ್ದೀನಿ ಅಂತ ಕೂಡ ನಿಮಗೆ ನಾನು ತೋರಿಸ್ತೀನಿ ನೋಡಿ. 2001 ಮತ್ತು 2002 ನನ್ನ ಹೆಸರು ಸಮೇತ ಇದೆ, ನೋಡ್ಕೊಳ್ಳಿ. ವ್ಯಾಲಿಡ್ ಸೀಲೆಲ್ಲ ಆಗಿದೆ. ಅಷ್ಟು ವರ್ಷದಿಂದ ಬುಕ್ಕು ಹಾಗೇ ಇದೆ ನೋಡಿ. ಇದು ಕಲರ್ ಪೇಪರು, ಓಕೆನಾ? ಒಂದಾಯಿತು. ಇದು ಆಶುಕೃತಿಗಳು ಅಂತ ಇಂಗ್ಲೀಷಲ್ಲಿ ಏನನ್ನೋದು ಗೊತ್ತಿಲ್ಲ ಫ್ರೆಂಡ್ಸ್. ಇದು ನಾವು ಕನ್ನಡದಲ್ಲಿ ಮಾಡಿರೋದು. ಸೊ ನಾವು ಕನ್ನಡದಲ್ಲೇ ನಾವು ಬರಿಬೇಕಾಗಿತ್ತು. ಅಂದರೆ ಒಂದು ಪಿಕ್ಚರ್ಗೆ ಕೊಟ್ಟರೆ ಅದಕ್ಕೆ ನಾವು ಅದಕ್ಕೆ ಅಡ್ಜಸ್ಟ್ ಆಗೋ ಥರ ಗೊಂಬೆಗಳನ್ನ ಅಂಟಿಸ್ಬೇಕಾಗಿತ್ತು. ಅದನ್ನು ನಾವು ಆಶುಕೃತಿಗಳು ಅಂತಾರೆ.
ಇದರಲ್ಲಿ ಒಂದು ಫ್ಲವರ್ ಬರ್ತಿದೆ. ಫ್ಲವರಲ್ಲಿ ಬಟರ್ಫ್ಲೈ ಥರ ಚಿಟ್ಟ ಪಕ್ಷಿಗಳು ಏನೋ ಒಂದು ಬಂದು ಕೂರೋ ರೀತಿ ನೋಡಿ. ಇಲ್ಲಿ ಇದ್ರ ಜೊತೆಗೆ ತಾಜ್ ಮಹಲ್ ಜೊತೆಗೆ ಮುಂದೆಗಡೆ ಇಬ್ಬರು ಪೇರಿಗೆ ಗೊಂಬೆಗಳು. ಇದು ಟೀಚರ್ದು ಮತ್ತು ಬುಕ್ಸ್ ಬರೆಯೋ ರೀತಿ ಟೇಬಲ್. ಇದು ನಿಮ್ಗೆ ಗೊತ್ತಾಗಿರ್ಬೋದು ಟೈನ್ ದಾರ. ಟೈನ್ ದಾರದಲ್ಲಿ ಪಾಟ್ ಮಾಡಿ ಟೈನ್ ದಾರ ಹೂವು ಅಂಟಿಸಿರೋದು, ಹೂವು ಥರ ಮಾಡಿರೋದು. ಇದು ಮೀನು, ನೀರಲ್ಲಿ ಮೀನು ಟೈಪ್ ಮಾಡಿರೋದು. ಇದು ಪೇಪರ್ ಕಟ್ಟಿಂಗ್ ವರ್ಕ್. ಇದು ಗೊಂಬೆ ಮಾಡಿ ಫ್ರೆಂಡ್ಸ್. ಇದು ಇದರೊಳಗಡೆ ದಾರ ಹಾಕಿ ನೆಕ್ಲೆಸ್ ಟೈಪ್ ಮಾಡಿ ಸರ ಮಾಡಿ ಅಂಟಿಸಿರೋದು. ಇದು ಸರ. ಇದು ಬಾಲ್. ಇದು ಹೂ ಬುದ್ರೆ ಇಲ್ಲಿ ಬಾಲ್ ಆಗುತ್ತೆ. ಬಾಲ್ ಥರ ಮಾಡಿ ತೋರಿಸ್ತೀನಿ. ಇದು ನೋಡಿ, ಬಾಲ್ ಥರ ಮಾಡಿ ಇದು ಫುಟ್ಬಾಲ್ ಗೇಮ್ ಆಡೋ ರೀತಿ ಇದನ್ನು ಮಾಡಿ ಅಂಟಿಸಿರೋದು. ಇದು 2 ಆಯಿತು ಫ್ರೆಂಡ್ಸ್. ಇದು ಇನ್ನೊಂದು ನೋಡಿ, ಇದು ಬಂದು ಡ್ರಾಯಿಂಗ್ ಬುಕ್. ನೋಡಿ, ನನ್ನ ಹೆಸರು ಸಮೇತ ತೋರಿಸ್ತಾ ಇದ್ದೀನಿ ನಿಮಗೆ. PPTT ಅಂದರೆ ಪ್ರೀ ಪ್ರೈಮರಿ ಟೀಚರ್ ಟ್ರೈನಿಂಗ್ ಡ್ರಾಯಿಂಗ್ ಬುಕ್, MSV ಮಲ್ಲೇಶ್ವರಮಲ್ಲಿ ಮಾಡಿರೋದು. ಇದು ಕ್ರಯಾನ್ಸ್. ಇದೇನಂತ ಗೊತ್ತಾಗಿರ್ಬೋದು ಫ್ರೆಂಡ್ಸ್ ನಿಮಗೆ. ಇದು ಎಲೆನ ಟ್ರೇಸ್ ಮಾಡಿರೋದು. ಇದು ಕಾಯಿನ್ಗಳು, ಎಲ್ಲ ಹಳೆ ಕಾಯಿನ್ಗಳನ್ನ ಸ್ಟೋರ್ ಮಾಡಿಕೊಂಡು ಅದನ್ನು ಈ ರೀತಿ ನಾವು ಮಾಡಿದ್ರೆ ಈ ರೀತಿ ಸರ್ಕಲ್ ಮತ್ತು ಕಲರ್ ಬರುತ್ತೆ. ಪೆನ್ಸಿಲಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಕಲರಲ್ಲಿ ಮಾಡಿದ್ರೆ ನೋಡಿರಿ ಇಲ್ಲಿ 20 ಪೈಸೆ ಇದು ಚೆನ್ನಾಗಿ ಬಂದಿದೆ. ಇದು ಸೀಲ್ ಹೊಡಿಬೇಕು. ಇದು ಒಂದೊಂದು ನಾವು ತಗೊಂಡು ಸೀಲ್ ಹೊಡ್ಕೊಂಡು, ಈಗ ಆಲ್ಫಾಬೆಟ್ ಏನೇನಿದೆ ಆ ರೀತಿ ನಾವು ಇದನ್ನು ಸೀಲ್ ಹೊಡೆದು ಫುಲ್ಲು ಎಂಡ್ ಮಾಡಬೇಕಾಗಿತ್ತು. ನೋಡಿ, ಇದು ದಾರ ಇಟ್ಬಿಟ್ಟು ಕಲರ್ ಹಾಕಿ ಎಳಿತೀವಲ್ಲ ಫ್ರೆಂಡ್ಸ್, ಆ ಥರ ಇದು. ಇದು ಬಳೆ ಒಳಗಡೆ ಹೂವು ಮತ್ತು ಬಟರ್ಫ್ಲೈ ಮಾಡಿರೋದು. ಸೊ ಏನಪ್ಪ ಇಷ್ಟು ದಿನ ಡ್ರಾಯಿಂಗ್ ಹಾಕ್ಬಿಟ್ಟು ಬ್ಲೌಸಲ್ಲೆಲ್ಲ ಹೇಳ್ಕೊಟ್ಬಿಟ್ಟು ಇವಾಗ ಏನೋ ತೋರಿಸ್ತಾ ಇದ್ದಾರೆ ಅಂದ್ಕೊಂಬೇಡಿ. ಇದು ತೋರಿಸ್ಬೇಕನ್ನಿಸ್ತು, ಸೊ ಅದು ನಿಮಗೆ ತೋರಿಸ್ತಾ ಇದ್ದೀನಿ. ನಾಳೆಯಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಬ್ಲೌಸ್ದು ವಿಡಿಯೋ ಇರುತ್ತೆ ಫ್ರೆಂಡ್ಸ್. ಇದ್ರ ಜೊತೆಗೆ ಮಕ್ಕಳಿಗೆ ಯೂಸ್ ಆಗಂಥದ್ದು ನಾನು ಕನ್ನಡ ಪಾಠ ಕೂಡ ನಿಮಗೆ ನಾನು ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಪರಕೆ ಕಡ್ಡಿನಲ್ಲಿ ಮನೆ ಮಾಡಿರೋದು ನಿಮ್ಗೆ ನೋಡೋದ್ರೇ ಗೊತ್ತಾಗ್ತಾ ಇರ್ಬೋದು, ಅದನ್ನು ಎಕ್ಸ್ಪ್ಲೇನ್ ಮಾಡೋಷ್ಟೇನಿಲ್ಲ. ನೋಡಿ ಫ್ರೆಂಡ್ಸ್, ಸಬ್ಬಕ್ಕಿಗೆ ಮಾತ್ರ ಹುಳ ಬಿದ್ದಿದೆ. ನೋಡಿದ್ರಲ್ಲ, ಸಬ್ಬಕ್ಕಿಗೆ ಮಾತ್ರ ಹುಳ ಬಿದ್ದಿದೆ. ಹುಳ ಅಲ್ಲ ಫ್ರೆಂಡ್ಸ್, ಅದು ಧೂಳು ಹಿಡ್ಕೊಂಬಿಟ್ಟೈತೆ. ನೋಡಿ, ಸಬ್ಬಕ್ಕಿಯಲ್ಲಿ ಬಾತುಕೋಳಿ ಮಾಡಿರೋದು. ಇದು ಬಂದು ಏನಂತ ಹೇಳಿ ಫ್ರೆಂಡ್ಸ್ ನಿಮಗೆ ಗೊತ್ತಾದರೆ ಇದು
ಇದು ಶೆಲ್ಸ್ ಮೊಟ್ಟೆ ಚಿಪ್ಪೆನ ಪುಡಿ ಮಾಡಿ ಕಲರ್ ಹಾಕಿ ಬಟರ್ಫ್ಲೈ ಮಾಡಿರೋದು. ನಾವು ಒಂದೊಂದು ದಿನ ಒಂದೊಂದು ಥರ ನಾವು ಮಾಡಿ ಮಕ್ಕಳಿಗೆ ಪ್ಲೇನ್ ಮಾಡಿ, ಸೊ ಮಕ್ಕಳಿಗೂ ನಾವು ಮಾಡಿ ತೋರಿಸ್ಬೇಕಾಗಿತ್ತು, ಮಕ್ಕಳ ಕೈಯಲ್ಲೂ ನಾವು ಮಾಡಿಸ್ಬೇಕಾಗಿತ್ತು. ಇದು ಹೂಜಿ, ಇದು ಏನದು ಪ್ರೆಸ್ ಮಾಡಿದಾಗ ಪುಡಿ ಬರ್ತದಲ್ಲ ಫ್ರೆಂಡ್ಸ್, ಅದರಲ್ಲಿ ಇದು ಮಾಡಬೇಕು. ಕಸದಿಂದ ರಸ ಅನ್ನೋರಲ್ಲ ಹಾಗೆ ನಮ್ದು ಏನಿದ್ರು ಕಸ ಸಿಕ್ಕಿದ್ರು ನಾವು ಅದರಲ್ಲೇ ಏನನ್ನ ಮಾಡಿ ನಾವು ತೋರಿಸ್ಬೇಕಾಗಿತ್ತು. ಇದು ಬಂದು ಕಲರ್ ಪೇಪರ್ನ ಉಂಡೆ ಮಾಡಿ ಅಂಟಿಸೋದು. ಪೇಪರ್ಗೆ ನೋಡಿ ಹುಳ ಬಿದ್ದಿದೆ ಪೇಪರ್. ಇದು ಮೈಸೂರು ಬೇಳೆನಲ್ಲಿ ಜೋಕರ್ ಮಾಡಿರೋದು ಫ್ರೆಂಡ್ಸ್. ಇದು ಏನಿದೆ, ಇದು ಎಲೆನ ಟ್ರೇಸ್ ಮಾಡಿರೋದು. ಇದು ಆನಿಯನ್ ಫ್ರೆಂಡ್ಸ್, ಈರುಳ್ಳಿನ ರೌಂಡಾಗಿ ಕಟ್ ಮಾಡಿ ಅದೇನು ಶೇಪ್ ಬರ್ತೋ ಅದರಲ್ಲಿ ನಾವು ಕಲರ್ ಅದ್ದಿ ಈ ರೀತಿ ಮಾಡಿರೋದು. ಇದು ನಿಮ್ಮ ಶೇಪ್ ನೋಡಿದ್ರೆ ಗೊತ್ತಾಗುತ್ತೆ ಏನಂತ. ಬೆಂಡೆಕಾಯಿ ಟ್ರೇಸಿಂಗ್. ಇದು ಏನೋ ಒಂದು ಟ್ರೇಸಿಂಗ್ ಫ್ರೆಂಡ್ಸ್, ಇದು ಏನೋ ಗೊತ್ತಿಲ್ಲ. ಇದು ಎಲ್ಲ ಪೇಪರ್ನ ಉಂಡೆ ಮಾಡಿ ಕಲರ್ ಪೇಪರ್ನ ಅದರಲ್ಲಿ ನಾವು ಪೇಂಟ್ ಮಾಡೋದು. ಇದು ಅದೇ ಪೇಂಟ್ ಮಾಡಿ ಪೇಪರ್ನ ಫೋಲ್ಡ್ ಮಾಡಿ ಅದು ಯಾವ ರೀತಿ ಯಾವ ಶೇಪ್ ಇರುತ್ತೋ ಆ ಶೇಪಲ್ಲಿ ನಾವು ಕಲರ್ ಮಾಡೋದು. ಇದು ಹಾಗಲಕಾಯಿ ಬೆಟ್ಟಗಾಡ್ ನೋಡಿ ಫ್ರೆಂಡ್ಸ್. ಇದು ಕಲರ್ ತೋಗ್ಬಿಟ್ಟಿದೆ, ಮಿಕ್ಕಿನ ಮೇಲೆ ಚೆನ್ನಾಗಿದೆ. ಕಪ್ಪು ಇದು ಸ್ಟಾರು, ಇದು ಬಂದು ಕೈಟ್. ನಾವು ಯಾವ ರೀತಿ ಸ್ಟೋರ್ ಮಾಡ್ತೀವೋ ಆ ರೀತಿ ಇರುತ್ತಲ್ಲ ಫ್ರೆಂಡ್ಸ್. ನೋಡಿ 20 ವರ್ಷದಿಂದ ಇದು ಕ್ರಯಾನ್ಸ್ ವ್ಯಾಕ್ಸ್ ಡ್ರಾಯಿಂಗ್ ಇದು. ಅಷ್ಟೇ ಫ್ರೆಂಡ್ಸ್. ಇದರಲ್ಲಿ ಇದೆ ಇನ್ನು. ಇದು ಗೋಧಿ ಹಸಿಟ್ಟನ್ನ ಒಟ್ಟು ಬರುತ್ತಲ್ಲ ಫ್ರೆಂಡ್ಸ್, ಗೋಧಿ ಹಸಿಟ್ಟು ನಾವು ಒಟ್ಟು ಜರಡಿ ಹಿಡಿದಾಗ ಒಟ್ಟು ಬರುತ್ತಲ್ಲ ಅದರಲ್ಲಿ ಮಾಡಿರೋದು. ಇದು ಗೋಧಿದು ಒಟ್ಟು. ಇದು ಬಂದು ಮರಳು, ಸ್ಯಾಂಡ್, ಮರಳು ಇನ್ನೂ ಹಾಗೆ ಇದೆ ನೋಡಿ ಫ್ರೆಂಡ್ಸ್, ಒಂದು ಅಲ್ಲಾಡಿಲ್ಲ, ಹಾಗೆ ಇದೆ ಮರಳು. ಇದು ಕಲರ್ ಪೇಪರು, ಜಲ್ಲಿ ಪೇಪರ್ ಅಂತ ಸಿಗುತ್ತೆ, ಅದರಲ್ಲಿ ನಾವು ಕಟ್ ಮಾಡಿ ಈ ರೀತಿ ಮಾಡಬೇಕು. ಇದು ರೋಸ್ ಮಾಡಿರೋದು. ಇದು ಟ್ರೇಸಿಂಗ್ ಫ್ರೆಂಡ್ಸ್. ಇದು ನೋಡಿ, ಇದು ಏನಂತ ಗೊತ್ತಾ? ರವೆ ಫ್ರೆಂಡ್ಸ್. ಇದು ರವೆನಲ್ಲಿ ಫ್ಲವರ್ ಮಾಡಿರೋದು. ಸೊ ಇದೆಲ್ಲ ನೋಡ್ತಾ ಇದ್ರೆ ಓಲ್ಡ್ ಮೆಮರಿಗೆ ಹೋದರೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ಇದು ನೋಡೋದಕ್ಕೆ. ನಾವು ಇಷ್ಟೊಂದು ಮಾಡಿದ್ವಾ, ಈ ರೀತಿ ಮಾಡಿದ್ವಾ. ಇದು ವಾಟರ್ ಪೇಂಟಿಂಗ್, ನೀರಲ್ಲಿ ಹಾಕಿ ಪೇಂಟ್ ಮಾಡೋದು. ಸೊ ಇಷ್ಟು ನಂದು ಟ್ರೈನಿಂಗು. ಕೊಲಾಜ್ ಆಗಲಿ ಪೇಂಟಿಂಗ್ ಆಗಲಿ ಇಷ್ಟು ಇದೆ. ಸೊ ನಿಮಗೆ ಯಾವುದು ಇಷ್ಟ ಆಯಿತಾ ವಿಡಿಯೋ ಅಂತ ಕಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್. ಇದ್ರದ್ದು ಇನ್ನೂ ಇದೆ, ನೆಕ್ಸ್ಟ್ ತೋರಿಸ್ತೀನಿ, ಓಕೆನಾ. ಈ ವಿಡಿಯೋ ಎಲ್ಲ ಹೇಗೆ ಅನಿಸ್ತಂತ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಹೇಗೆ ಅನಿಸ್ತಂತ ಕಮೆಂಟ್, ಶೇರ್, ಲೈಕ್ ಮಾಡಿ, ಓಕೆನಾ. ಟೇಕ್ ಕೇರ್, ಬಾಯ್.